ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಸಂಬಂಧಪಟ್ಟ ಹಾಗೆ ಹತ್ಯೆ ಪ್ರಕರಣದ ಆರೋಪಿಗಳು 13 ಅಲ್ಲ 17. ದರ್ಶನ್ ಸೇರಿ 17 ಜನರು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇರೋದು. ಪ್ರಕರಣದ A1 ಪವಿತ್ರ ಗೌಡ, A2 ದರ್ಶನ್, A3 ಕೆ ಪವನ್, A4 ರಾಘವೇಂದ್ರ, A5 ನಂದೀಶ್, ಹಾಗೆ A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್. ದರ್ಶನ್ ಮತ್ತು ಗ್ಯಾಂಗ್ನ ಸಂಖ್ಯೆ ಈಗ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆರೋಪಿಗಳ ಸಂಖ್ಯೆ, ಹತ್ಯೆ ಪ್ರಕರಣದ ಆರೋಪಿಗಳು 13 ಅಲ್ಲ, ಈಗ 17 ಅಂತ ಆಗಿದೆ. ಇವರೆಲ್ಲ ಸೇರಿ 17 ಜನ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ. ಪ್ರಕರಣದ A1 ಪವಿತ್ರ ಗೌಡ, A2 ನಟ ದರ್ಶನ್, ಹಾಗೆ ಈ ಡಿ ಗ್ಯಾಂಗ್ನ ಸದಸ್ಯರು ಎಷ್ಟಿದೆ ಅಂತ ನೀವು ನೋಡ್ತಾ ಹೋಗ್ಬೋದು, ಎಷ್ಟು ಜನ ಇದ್ದಾರೆ ಅನ್ನೋದು. A2 ದರ್ಶನ್ ಇದ್ದಾರೆ. ಇದು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಆರೋಪಿಗಳ ಸಂಖ್ಯೆ 13ರಿಂದ ಈಗ 17ಕ್ಕೆ ಏರಿಕೆ ಆಗಿದೆ. ನಿಮಗೆ ಆ ಡೀಟೇಲ್ಸ್ ಅನ್ನ ತೋರಿಸ್ತಾ ಇದೀವಿ, ಯಾರ್ಯಾರು ಅಂತ. ಫೋಟೋಗಳು ಕೆಲವೊಂದಷ್ಟು ಮಂದಿಯದ್ದಿದೆ. ರಾಘವೇಂದ್ರ, ದರ್ಶನ್ ಆಪ್ತ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ 17 ಆರೋಪಿಗಳ ಪೈಕಿ 13 ಜನರನ್ನ ಈಗ ಬಂಧಿಸಲಾಗಿದೆ. ಹತ್ಯೆ ಪ್ರಕರಣದಲ್ಲಿ 4 ಆರೋಪಿಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ನಾಪತ್ತೆ ಆಗಿರೋರಿಗಾಗಿ ಈಗ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ದರ್ಶನ್ ಆಪ್ತರಾಗಿರುವ 4 ಆರೋಪಿಗಳು. ಇದು ಸದ್ಯಕ್ಕೆ ಈ ಗ್ಯಾಂಗ್ನ ಲಿಸ್ಟ್ ಇನ್ನಷ್ಟು ಮುಂದುವರಿತಾ ಇದೆ. ಪವಿತ್ರ ಗೌಡ, ದರ್ಶನ್, ಹಾಗೆ ವಿನಯ್, ರಾಘವೇಂದ್ರ, ಏನು ಈ ನಾಗರಾಜು ನೀವು ನೋಡಿರ್ಬೋದು, ಹಲವಾರು ಬರ್ಡೇ ಟೈಮ್ನಲ್ಲೆಲ್ಲ ಜೊತೆಗೆ ಇರುವಂಥವ್ರು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಜೊತೆಯಾಗಿರುವಂಥ ವ್ಯಕ್ತಿ. ಹಾಗೆ ಲಕ್ಷ್ಮಣ್, ಕಾರ್ತಿಕ್, ಏನು ಕೇಶವಮೂರ್ತಿ, ರಾಘವೇಂದ್ರ. ಸೊ ಇವರೆಲ್ಲರೂ ಕೂಡ ಈ ಲಿಸ್ಟ್ನಲ್ಲಿದ್ದಾರೆ. ಒಟ್ಟು 17 ಮಂದಿ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲಿ 4 ಮಂದಿ ಈಗ ಇನ್ನೂ ಕೂಡ ಪತ್ತೆ ಆಗಿಲ್ಲ. ನೀವಲ್ಲಿ ಗಮನಿಸ್ಬೋದು ಈ ಕೇಸ್ನಲ್ಲಿ ಯಾರ್ಯಾರಿದ್ದಾರೆ. ಸೊ ಆಲ್ಮೋಸ್ಟ್ A4ನಿಂದ A5, A6, A7 ಇವರೆಲ್ಲರೂ ಕೂಡ ಪತ್ತೆ ಆಗಬೇಕಾಗಿದೆ. ಸೊ 17 ಆರೋಪಿಗಳ ಪೈಕಿ ಇದುವರೆಗೆ 13 ಜನರ ಬಂಧನ ಆಗಿದೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಈಗ ಆರೋಪಿಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಅಂದ್ರೆ ಒಂದು ಕೊಲೆಗೆ ಅಥವಾ ಒಂದು ಘಟನೆಗೆ ಇಷ್ಟೊಂದು ಜನ ಅಲ್ಲಿ ಆರೋಪಿಗಳಿರುವಂಥದ್ದು, ಈಗ ಮತ್ತೆ 4 ಸೇರ್ಪಡೆ ಆಗಿರುವಂಥದ್ದು. ಇದರ ಬಗ್ಗೆ ಪೊಲೀಸರು ಏನ್ ಮಾಡ್ತಾರೆ, ಏನು ಹುಡುಕಾಟ ನಡೀತಿದೆ ಅಂತ ಈಗ? ಅವಿನಾಶ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಒಂದು ಫೈಲಲ್ಲಿ ಇಲ್ಲಿವರೆಗೂ ಕೂಡ 17 ಜನ ಭಾಗಿಯಾಗಿದ್ದಾರೆ. ಅದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಅಲ್ಲಿ ಭಾಗಿಯಾಗಿರುವಂಥದ್ದು ಕಂಪ್ಲೀಟ್ ಆಗಿದೆ. ಅವನು 17 ಜನದ ಮೇಲೂ ಕೂಡ ಎವಿಡೆನ್ಸ್ ಇದೆ. ಈಗ ಈ ಸಂಬಂಧಪಟ್ಟಂತೆ ಘಟನೆ ಆದ ತಕ್ಷಣ 4 ಜನ ಅಬ್ಸ್ಕ್ಯಾಂಡಿಂಗ್ ಆಗಿದ್ದಾರೆ. ಅವರು ಕೂಡ ದರ್ಶನ ಆಪ್ತರು ಅಂತ ಹೇಳಲಾಗ್ತಾ ಇದ್ದಾರೆ. ಅವರ 4 ಜನಕ್ಕೆ ಅಂದ್ರೆ ಅಕ್ಯೂಸ್ ನಂಬರ್ 6, 7, 8, 9 ಅಂದ್ರೆ ಇವರ ರೋಲ್ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅನ್ಸುತ್ತೆ. ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಕೂಡ ಅವರೀಗ ತಲೆಮರೆಸ್ಕೊಂಡಿದ್ದಾರೆ. ಅವರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಈಗ ಸಂಬಂಧಪಟ್ಟಂತೆ ಇನ್ನು ಉಳಿದಂತೆ ಅಂದ್ರೆ A1 ಅಕ್ಯೂಸ್ ನಂಬರ್ A1 ಇಂದ A17 ವರೆಗೂ ಕೂಡ ಕಂಪ್ಲೀಟ್ ಆಗಿ ಅಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾರ್ಯಾರು ಯಾವ ಪಾರ್ಟ್ ರೋಲ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ, ಪವಿತ್ರ ಗೌಡಂದು ಏನ್ ರೋಲು, ದರ್ಶನ್ದು ಏನ್ ರೋಲು, ಜೊತೆಗೆ ಪವನ್ದು ಏನು, ರಾಘವೇಂದ್ರಂದು ಏನು, ಪ್ರತಿಯೊಬ್ಬರದು ಕೂಡ ಏನೇನ್ ರೋಲು. ಆಮೇಲೆ ಹೀಗೆ ಈ ಒಂದು ಕೇಸಲ್ಲಿ ಇದ್ದಾರೆ. ಯಾಕೆಂದ್ರೆ ಒಂದಷ್ಟು ಜನ ಅವನ್ನ ರಾಘವೇಂದ್ರನ ಚಿತ್ರದುರ್ಗದಿಂದ ಕರ್ಕೊಬರ್ತಾರೆ, ಕರ್ಕೊಬಂದು ಇಲ್ಲಿ ಶೆಡ್ ಅಲ್ಲೇ ಇಡ್ತಾರೆ. ಅದಕ್ಕೆ ಶೆಡ್ ನ ತೋರಿಸಿರ್ತಾರೆ. ಜೊತೆಗೆ ನಂತರ ಅಲ್ಲೇ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ದರ್ಶನ್ ಎಂಟರ್ ಆಗ್ತಾನೆ. ಆಮೇಲೆ ಎಲ್ಲಿ ಟ್ರಿಗರ್ ಆಯ್ತು ಈ ಒಂದು ಕೇಸನ್ನ, ಪವಿತ್ರ ಗೌಡನ ಇನ್ವಾಲ್ವ್ಮೆಂಟ್ ಇರ್ಬೋದು, ದರ್ಶನ್ ಇನ್ವಾಲ್ವ್ಮೆಂಟ್ ಇರ್ಬೋದು. ಅದಾದ್ಮೇಲೆ ಕೆಲವೊಂದಷ್ಟು ಬಂದು ಒಂದು 4-5 ಜನ ಸರೆಂಡರ್ ಆಗ್ತಾರೆ. ಅವರ ರೋಲ್ ಏನು, ಅವ್ರು ಏನಕ್ಕೆ ಬಂದ್ರು, ಏನು 30 ಲಕ್ಷ ಇಸ್ಕೊಂಡು ಅವರು ಬಾಡಿನ ಡಿಸ್ಪೋಸ್ ಮಾಡಕ್ ಬರ್ತಾರೆ. ನಂತರ ಅದಾದ್ಮೇಲೆ ಸಾಕ್ಷಿ ನಾಶ ಮಾಡಕ್ ಬಂದವರು, ಕಾನ್ಸ್ಪರೆನ್ಸಿ ಮಾಡಿದವ್ರು ಇರ್ಬೋದು. ಅದನ್ನ ಯಾವುದೇ ರೀತಿಯ ಮತ್ತೆ ಈ ಒಂದು ಪೊಲೀಸರಿಗೆ ಸಿಗದೇ ಇರೋ ರೀತಿ ಯಾವ ರೀತಿ ಮಾಡಬೇಕು, ಮತ್ತೆ ಬೇರೆಯವ್ರನ್ನ ಹೇಗೆ ಅದನ್ನ ಅಡಿಷನ್ ಆಗಿ ಆಡ್ ಮಾಡ್ಬೋದು. ಆಮೇಲೆ ಯಾವ ತರ ಪ್ರತಿಯೊಬ್ಬರದು ಕೂಡ ಈಗ 17 ಜನದ್ದು ಕೂಡ ಅವರ ಕಂಪ್ಲೀಟ್ ಒಂದು
ಒಂದು ಪೊಲೀಸರು ತನಿಖಾಧಿಕಾರಿಗಳು ಏನೇನು ರೋಲ್ ಇತ್ತು ಈ ಕಂಪ್ಲೀಟ್ ಆಗಿ 3 ದಿನದಲ್ಲಿ ಏನೇನಾಯ್ತು, ಆಮೇಲೆ ಯಾವಾಗಿಂದ ಈ ಒಂದು ಕಾನ್ಸ್ಪರೆನ್ಸಿ ಇತ್ತು, ಜೊತೆಗೆ ಆ ಶೆಡ್ ಸಂಬಂಧಪಟ್ಟಂತೆ ಅಲ್ಲಿ ಏನೇನಾಯ್ತು, ಯಾರ್ಯಾರು ಹೊಡೆದ್ರು, ಫಸ್ಟ್ ಯಾರು ಹೊಡೆದ್ರು, ಸೆಕೆಂಡ್ ಯಾರು ಹೊಡೆದ್ರು, ಅದಾದ್ಮೇಲೆ ನಂತರ ಏನೇನು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ, ಆಮೇಲೆ ಸಿಕ್ಕಿದಂಥ ಎವಿಡೆನ್ಸ್ಗಳು ಕೂಡ ಪೊಲೀಸರಿಗೆ ಅದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಅದು ಮೊಬೈಲ್ದು ಇರ್ಬೋದು, CCTV ಕ್ಯಾಮ್ರಾ ಇರ್ಬೋದು, ಮತ್ತೆ ಅಕ್ಯೂಸ್ ಅರೆಸ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಇರ್ಬೋದು, ಜೊತೆಗೆ ಈ ಸಂದರ್ಭಕ್ಕೆ ಸಾಕ್ಷಿಗಳು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕೊಂಡು ಇನ್ನು 4 ಜನಕ್ಕೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಬೇಕಾಗಿದ್ದಾರೆ. ಅವರ ಒಂದು ಹುಡುಕಾಟವನ್ನು ಪೊಲೀಸರು ಇದೀಗ ಮಾಡ್ತಾ ಇದ್ದಾರೆ. ಅವರು ಯಾರ್ಯಾರು ಅನ್ನೋದು ಗೊತ್ತಿದೆ, ಆದರೆ ಅವರು ಈಗಾಗಲೇ ಅವರ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಮನೆಯನ್ನು ಖಾಲಿ ಮಾಡ್ಕೊಂಡು ಅವರು ಎಸ್ಕೇಪ್ ಆಗಿ ಹೋಗಿದ್ದಾರೆ. ಅವರ ಒಂದು ಟ್ರ್ಯಾಕಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರನ್ನ ಆ ಒಂದು ಜಾಗವನ್ನು ಅಂದರೆ A6, 7, 8, 9 4 ಪ್ಲೇಸನ್ನು ಅಲ್ಲಿ ಬಿಟ್ಕೊಂಡು ಉಳಿದಂತೆ ಮತ್ತೆ 10, 11 ಅಂತ ಮಾಡ್ಕೊಂಡು ಹೋಗಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್. ಇದು ಸದ್ಯಕ್ಕೆ ಆರೋಪಿಗಳ ಸಂಖ್ಯೆ 13 ಇರೋದು, ಈಗ 17 ಆಗಿದೆ. 4 ಜನ ನಾಪತ್ತೆ ಆಗಿದ್ದಾರೆ. ಅವ್ರಿಗೋಸ್ಕರ ಈಗ ಹುಡುಕಾಟ ನಡೀತಾ ಇದೆ.